ಬ್ರಾಹ್ಮಣರ ಶೈಲಿಯ ಮಂಗಳೂರು ಸೌತೆಕಾಯಿಯ ಒಂದು ಸಾಂಬಾರನ್ನ ತೋರಿಸ್ತಾ ಇದ್ದೇನೆ. ನೀರನ್ನ ಕಾಯಲಿಕ್ಕೆ ಇಟ್ಟು ಅರಿಶಿಣವನ್ನ ಹಾಕಿದ್ದೇನೆ. 1/4 ಕಪ್ ಆಗುವಷ್ಟು ಬೆಲ್ಲ, ಕಟ್ ಮಾಡಿ ಇಟ್ಟಿರುವ ಸೌತೆಕಾಯಿಯ ಹೋಳುಗಳನ್ನ ಹಾಕಿದ್ದೇನೆ. ಚೆನ್ನಾಗಿ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ತೇನೆ. ಮಸಾಲೆಗೆ ಕಡಲೆಬೇಳೆ, ಎಣ್ಣೆಯನ್ನ ಹಾಕಿ ಹುರ್ಕೊಂಡು ಅಕ್ಕಿಯನ್ನ ಹಾಕ್ಕೊಳ್ತಾ ಇದ್ದೇನೆ. ನಂತರ ಕೊತ್ತಂಬರಿ ಬೀಜ, ಪ್ರಮಾಣವನ್ನ ಕ್ಯಾಪ್ಷನಲ್ಲಿ ನೋಡ್ಕೊಳ್ಳಿ. ನಂತರ ಬ್ಯಾಡಗಿ ಮೆಣಸು ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಪರಿಮಳ ಬಂದ ನಂತರ ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪನ್ನ ಹಾಕಿ ಒಮ್ಮೆ ಹುರ್ಕೊಂಡು ನಂತರ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಅಷ್ಟರಲ್ಲಿ ಇಲ್ಲಿ ಸೌತೆಕಾಯಿ ಹೋಳು ಬೆಂದಿದೆ. ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಬೇಯಿಸಿರುವ ಬೇಳೆಯನ್ನು ಹಾಕಿದ್ದೇನೆ. ಹುಣಸೆ ಹಣ್ಣಿನ ರಸ, ಅರೆದಿರುವ ಮಸಾಲೆ, 1-2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ, 1 ಹಸಿಮೆಣಸಿನಕಾಯಿ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬರ್ಸಿ ಕೊನೆಯಲ್ಲಿ ಒಂದು ಒಗ್ಗರಣೆನ ಹಾಕಿದ್ರೆ ರುಚಿಯಾದ ಮಂಗಳೂರು ಸೌತೆಕಾಯಿಯ ಸಾಂಬಾರ್ ರೆಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫಾಲೋ ಮಾಡಿ.